ಪೈಪೋಟಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಜಿಟಿ ದೇವೇಗೌಡರ ಅಡ್ಡದಲ್ಲಿ ಸಾರಾ ಮಹೇಶ್ ಗೇಮ್ ಶೋ, ಅಪ್ಪ ಜೆಡಿಎಸ್ನಿಂದ ದೂರ, ಮಗನೇ ಈ ಸಮಾವೇಶದ ಸಾರಥಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ, ಜಿಟಿ ದೇವೇಗೌಡರನ್ನ ದೂರ ಬಿಟ್ಟು ಜನರೊಂದಿಗೆ ಜನತಾದಳ. ಜಿಟಿ ಹರೀಶ್ ಗೌಡ ನೇತೃತ್ವದಲ್ಲಿಯೇ ಜೆಡಿಎಸ್ ಸಮಾವೇಶ. ಬ್ಯಾನರ್ ಕಟೌಟ್ಗಳಲ್ಲಿ ಜಿಟಿಡಿ ಫೋಟೋ ಬಂಗಮಾಯ. ಸಮಾವೇಶದಲ್ಲಿ ಎಚ್.ಡಿ. ರೇವಣ್ಣ ಫೋಟೋಗೂ ಕೋಕನ್ನ ಕೊಟ್ಟಿದ್ದಾರೆ. ಪಕ್ಷದಿಂದಲೇ ಜಿಟಿ ದೇವೇಗೌಡಗೆ ಗೇಟ್ ಪಾಸ್ ಕಾದಿದ್ಯಾ? ಇವತ್ತಿನ ಸಮಾವೇಶದಲ್ಲಿ ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ತುಂಬ ಕ್ಯೂರಿಯಾಸಿಟಿ, ಕುತೂಹಲವನ್ನು ಹುಟ್ಟಿ ಹಾಕಿರುವಂಥದ್ದು. ಯಾಕಂದರೆ ಜಿಟಿ ದೇವೇಗೌಡರು ಸಮಾವೇಶಕ್ಕೆ ಬಂದಿಲ್ಲ, ಬಟ್ ಜಿಟಿ ಹರೀಶ್ ಗೌಡ ನೇತೃತ್ವದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇದೆ. ಅಪ್ಪ ಇಲ್ಲ ಅಂದರೂ ಮಗನನ್ನ ಮುಂದಿಟ್ಕೊಂಡು ಅಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಬ್ಯಾನರ್ನಲ್ಲಿ ಜಿಟಿ ದೇವೇಗೌಡರ ಫೋಟೋ ಇಲ್ಲ, ರೇವಣ್ಣ ಫೋಟೋ ಸಹಿತ ಇಲ್ಲ. ರೇವಣ್ಣ ಫೋಟೋ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಆ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಜನ ರೇವಣ್ಣ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆಲ್ಲ ಒಂದಿಷ್ಟು ವಿರೋಧ ಮಾತುಕತೆಗಳಿದಾವೋ, ಜನ ಹೇಗೆ ನೋಡ್ತಾರೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬ್ಯಾನರ್ನಿಂದ ಕೋಕ್ ಕೊಡಲಾಗಿದೆ. ಓಕೆ, ಬಟ್ ಜಿಟಿ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಇದೀಗ ಅಲ್ಲಿಂದ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಎಸ್ ಸಂದೀಪ್, ಇದೀಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಸಮಾವೇಶವನ್ನು ನಡೆಸ್ತಾ ಇದೆ. ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್? ಖಂಡಿತವಾಗಿಯೂ ವನಿತಾ, ಏನು ಇವತ್ತು ಜೆಡಿಎಸ್ ನ ಭದ್ರಕೋಟೆ ಅಂತಲೇ ಬಿಂಬಿತ ಆಗಿರ್ತಕ್ಕಂತಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕ ಜೆಡಿಎಸ್ ನಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂತಹ ಜಿಟಿ ದೇವೇಗೌಡರನ್ನ ದೂರ ಇಟ್ಟು ಒಂದು ಸಮಾವೇಶವನ್ನ ಮಾಡಿ ಈಗ ಜೆಡಿಎಸ್ ನಾಯಕರು ಸೈ ಅನ್ಸ್ಕೊಂಡಿರ್ತಕ್ಕಂತಹದ್ದು. ಜಿಟಿಡಿ ಪುತ್ರ ಹರೀಶ್ ಗೌಡಗೆ ಈ ಒಂದು ಸಾರಥ್ಯವನ್ನ ವಹಿಸಿ ಇವತ್ತು ಒಂದು ಬೃಹತ್ ಜನರೊಂದಿಗೆ ಜನತಾದಳ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸುಮಾರು 40,000ಕ್ಕೂ ಅಧಿಕ ಕಾರ್ಯಕರ್ತರನ್ನ ಈ ಒಂದು ಸಮಾವೇಶದಲ್ಲಿ ಸೇರಿಸಿ ಆ ಕಾರ್ಯಕ್ರಮವನ್ನ ಈಗಾಗಲೇ ಯಶಸ್ವಿಯನ್ನ ಮಾಡಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಜಿಟಿ ದೇವೇಗೌಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ ಅನ್ನುವಂತಹದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿದ್ದು, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಜಿಟಿ ದೇವೇಗೌಡರು ಎಚ್.ಡಿ. ದೇವೇಗೌಡರನ್ನ ಭೇಟಿಯಾಗಿದ್ರು. ಎಲ್ಲೋ ಒಂದು ಕಡೆ ಅವರ ವೈಮನಸ್ಸು ಏನಿತ್ತು ಪಕ್ಷದೊಂದಿಗೆ ಅದರ ಮಾತುಕತೆ ಆಗುತ್ತೆ, ವೈಮನಸ್ಸು ಸಮನ ಆಗುತ್ತೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿ ಆಗಬಹುದಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿತ್ತು. ಈಗ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿರ್ತಕ್ಕಂತಹದ್ದು. ಜೆಡಿಎಸ್ ನಿಂದ ಮತ್ತಷ್ಟು ಅಂತರವನ್ನ ಜಿಟಿ ದೇವೇಗೌಡರು ಕಾಯ್ಕೊಂಡಿರ್ತಕ್ಕಂತಹದ್ದು. ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಲೇಟ್ ಆಗಿ ಬಂದು ಆ ಸಂದರ್ಭದಲ್ಲಿ ಆದ್ರೂ ಬರ್ತಾರ ಜಿಟಿ ದೇವೇಗೌಡರು ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳಿತ್ತು. ಆಗ್ಲೂ ಕೂಡ ಏನು ಜಿಟಿ ದೇವೇಗೌಡರು ಕಾರ್ಯಕ್ರಮಕ್ಕೆ ಆಗಮಿಸ್ತಿಲ್ಲ. ಕುಮಾರಸ್ವಾಮಿ ಆದಿಯಾಗಿ ಯಾವೊಬ್ಬ ನಾಯಕರು ಕೂಡ ವೇದಿಕೆಯಲ್ಲಿ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಜಿಟಿ ದೇವೇಗೌಡರ ಹೆಸರನ್ನ ಒಂದೇ ಒಂದು ಬಾರಿಯೂ ಕೂಡ ಉಚ್ಚಾರಣೆಯನ್ನ ಮಾಡಿಲ್ಲ. ಹೀಗಾಗಿ ಏನು ಜಿಟಿ ಬದಲಾಗಿ ಕುಮಾರಸ್ವಾಮಿ ಅವರ ಭಾಷಣದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಕಳೆದ 3 ಬಾರಿಯಿಂದಲೂ ಕೂಡ ಜಯವನ್ನ ಸಾಧಿಸ್ಕೊಂಡು ಬಂದಿದೆ. ಇದು ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಇಲ್ಲಿ ಇರುವಂತಹ ಜೆಡಿಎಸ್ ನ ನಿಷ್ಠಾವಂತರ ಕಾರ್ಯಕರ್ತರಿಂದ ಇದು ಸಾಧ್ಯ ಆಗಿರ್ತಕ್ಕಂತಹದ್ದು ಅನ್ನುವಂತ ನಿಟ್ಟಿನಲ್ಲಿ ಜಿಟಿ ದೇವೇಗೌಡರು ಇಲ್ಲದೇ ಇದ್ರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಯಾವುದೇ ರೀತಿಯಲ್ಲೂ ಕೂಡ ಕುಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂತಹದ್ದು. ಅಲ್ಲದೆ ಈ ಒಂದು ಏನು ಭಾಗದ ಕಾರ್ಯಕರ್ತರ ನಿಷ್ಠಾವಂತ ಕಾರ್ಯಕರ್ತರ ಏನು ಭಾವನೆಗಳಿದ್ದಾವೆ ಅವೆಲ್ಲವನ್ನು ಕೂಡ ನಾನು ಅರ್ಥವನ್ನ ಮಾಡ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸುವಂತ ನಿಟ್ಟಿನಲ್ಲೇ ಎಲ್ಲಾ ನಾಯಕರ ಜೊತೆಗೂಡಿ ನಿರ್ಧಾರವನ್ನ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಜಿಟಿ ದೇವೇಗೌಡರನ್ನ ಪಕ್ಷದಿಂದ ಮತ್ತಷ್ಟು ದೂರ ಇಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂತಹದ್ದು ವನಿತಾ. ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.